ಬೆಂಗಳೂರು ಸೆಂಟ್ರಲ್ಗೆ ಬಿಎಸ್ಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎಸ್ ರಘು ಅಖಾಡಕ್ಕೆ ಇಳಿತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ಗೆ ಬಿಎಸ್ಪಿ ಅಭ್ಯರ್ಥಿಯಾಗಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿಎಸ್ ರಘು ಬೆಂಗಳೂರು ಸೆಂಟ್ರಲ್ ಲೋಕ ಅಖಾಡಕ್ಕೆ ಬಿಎಸ್ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಲೋಕ ಅಖಾಡಕ್ಕೆ ಎಂಟ್ರಿ ಕೊಟ್ಟ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ತೀವ್ರ ಕುತೂಹಲವನ್ನ ಮೂಡಿಸಿದ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಎಸ್ಪಿ ಅಭ್ಯರ್ಥಿ ಕಮಾಲ್. ಡಾಕ್ಟರ್ ಸಿಎಸ್ ರಘು ಬಿಎಸ್ಪಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ರಾಷ್ಟ್ರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಡಾಕ್ಟರ್ ಸಿಎಸ್ ರಘು. ಹೆಸರಲ್ಲಿ ನೋಡ್ತಾ ಇದ್ದೀವಿ ನಾವು ದಲಿತ ಸಂಘರ್ಷ ಸಮಿತಿಯ ಮುಖಾಂತರ ದಲಿತರಿಗೆ ಮಾತ್ರವಲ್ಲ ನೊಂದವರಿಗೂ ಕೂಡ ಧ್ವನಿಯಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬಂದಂತಹ ವ್ಯಕ್ತಿ ಡಾಕ್ಟರ್ ಸಿಎಸ್ ರಘು ಅವರು ಈ ಬಾರಿ ಅವರು ಅಧಿಕೃತವಾಗಿ ರಾಜಕೀಯದ ಮುಖಾಂತರ ಎಂಟ್ರಿ ಕೊಡ್ತಾ ಇದ್ದಾರೆ. ಬಹುಶಃ ಉತ್ತಮ ಬೆಳವಣಿಗೆ, ಯಾಕಂದ್ರೆ ತುಂಬಾನೇ ಕೆಳಮಟ್ಟದಿಂದ ಯಾವ ರೀತಿಯಾಗಿ ಸಮಸ್ಯೆಗಳಿರುತ್ತೆ, ಬಡವರ ಪರಿಸ್ಥಿತಿ ಏನು, ಇದೆಲ್ಲವನ್ನು ಕೂಡ ಅರ್ಥಕೊಂಡಂತಹ ವ್ಯಕ್ತಿ ರಾಜಕೀಯಕ್ಕೆ ಬರ್ತಾರೆ ಅಂದ್ರೆ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿನ ನಾವಲ್ಲಿ ಕಾಣಬಹುದು. ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ನಾವು ಗಮನಿಸೋದಾದ್ರೆ ಇವತ್ತಿನ ರಾಜಕೀಯ ಜೀವನದಲ್ಲಿರ್ತಕ್ಕಂಥ ಅನೇಕ ನಾಯಕರನ್ನು ನಾವು ನೋಡ್ತೀವಿ. ತಿನ್ನೋರು, ತಿಂದು ತೇಗೋರು, ನುಂಗುಬಾಕರೇ ಅಧಿಕವಾಗಿ ಕಾಣಿಸಿಕೊಳ್ಳುತ್ತಾರೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೋಸ್ಕರ ಜನರ ನಾಡಿ ಮಿಡಿತವನ್ನು ಅರಿತಂತಹ ಇಂತಹ ನಾಯಕರು ನಿಜವಾಗ್ಲೂ ರಾಜಕೀಯಕ್ಕೆ ಬಂದರೆ ದೇಶದಲ್ಲಿ ಏನಾದರೂ ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಅಂತ ಜನರ ಅಭಿಪ್ರಾಯವಾಗಿತ್ತು. ಯಾಕೆ ಅಂತಂದರೆ ರಾಜಕೀಯ ಬೇಡ ಅನ್ನುವಂತಹ ಡಾಕ್ಟರ್ ಸಿ ಎಸ್ ರಘುರವರು ರಾಜಕೀಯ ಮಾಡದೇನೆ ಜನರ ಸೇವೆ ಮಾಡಿದಂಥವರು. ಮೊಟ್ಟ ಮೊದಲ ಬಾರಿಗೆ ತಮ್ಮ ಹೋರಾಟದ ಮೂಲಕ ಇಡೀ BBMP ಪೌರ ಕಾರ್ಮಿಕರಿಗೆ ಚೆಕ್ ಮೂಲಕ ವೇತನ ಸಿಗುವಂತೆ ಮಾಡಿದಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಸಿ ಎಸ್ ರಘುರವರು. ಅದಾದ ಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಸಿಗಬೇಕಾದಂತಹ ಸ್ವೆಟರ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಅವು ಸಿಗದೆ ಹೋದಂಥ ಸಂದರ್ಭದಲ್ಲಿ ಅದರಿಂದ ವಂಚಿತರಾದಂತಹ ಮಕ್ಕಳನ್ನು ನಾವು ನೋಡಿದ್ದೇವೆ. ಆದರೆ ಅಂಥ ಮಕ್ಕಳ ಪರ ಧ್ವನಿ ಎತ್ತಿ ಮಕ್ಕಳಿಗೆ ಒಳಿತಾಗಬೇಕು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಂತಾರೆ, ಆದರೆ ಅಂತಹ ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಮನಗೊಂಡಂತಹ ಡಾಕ್ಟರ್ ಸಿ ಎಸ್ ರಘುರವರು ಮೊಟ್ಟ ಮೊದಲ ಬಾರಿಗೆ ಹೋರಾಟಕ್ಕಿಳಿತಾರೆ. ಮಕ್ಕಳಿಗೆ ಸರಿಯಾದ ಸ್ವೆಟರ್ ಸಿಗ್ತಾ ಇಲ್ಲ, ಕ್ವಾಲಿಟಿ ಇಲ್ಲ ಸ್ವೆಟರ್ಗಳಲ್ಲಿ, ಶೂ ಸರಿಯಾಗಿ ರೀತಿಯಾಗಿ ಮಕ್ಕಳಿಗೆ ಸಿಗ್ತಾ ಇಲ್ಲ, ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಯೋಜನೆಗಳು ಮಕ್ಕಳಿಗೆ ಸಿಗ್ತಾ ಇಲ್ಲ, ಇಲ್ಲಿ ಯಾರೋ ನುಂಗು ಬಾಕರ ಪಾಲಾಗ್ತಾ ಇದೆ ಅಂತ ತುಂಬ ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ವೆಟರ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಅವರಿಗೆ ಸಿಗಬೇಕಾದಂತಹ ಸರ್ಕಾರಿ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾದಂತಹ ರಾಜ್ಯದಲ್ಲಿ ಏಕೈಕ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಸಿ ಎಸ್ ರಘುರವರು ಆಗ್ತಾರೆ. ಅಂತಹ ನಾಯಕರು ರಾಜಕೀಯಕ್ಕೆ ಬರಬೇಕು, ಜನರ ಸೇವೆ ಇನ್ನೊಂದಿಷ್ಟು ಹೆಚ್ಚಾಗಿ ಮಾಡಬೇಕು. ಯಾಕೆಂತಂದ್ರೆ ಅಧಿಕಾರ ಇಲ್ಲದಿದ್ದಂತಹ ಸಂದರ್ಭದಲ್ಲೇ ಜನರ ನಾಡಿ ಮಿಡಿತವನ್ನು ಅರಿತಂತಹ ಡಾಕ್ಟರ್ ಸಿ ಎಸ್ ರಘುರವರು ಜನರು ಕಷ್ಟ ಅಂತ ಬಂದು ತಮ್ಮ ಹತ್ರ ಹೇಳ್ಕೊಳ್ಳೋದಿರ್ಲಿ, ಅವರನ್ನ ನೋಡ್ತಾ ಇದ್ದಂತಾನೆ ಏನೋ ಕಷ್ಟ ಇದೆ, ಸಹಾಯ ಮಾಡಬೇಕು ಅಂತ ಮುಂದೆ ಬಂದು ನಿಲ್ತಾರೆ. ಅಂತಹ ವ್ಯಕ್ತಿತ್ವ ಉಳ್ಳಂಥವರು ಡಾಕ್ಟರ್ ಸಿ ಎಸ್ ರಘುರವರು. ಹಾಗಾಗಿ ಬೆಂಗಳೂರು ಸೆಂಟ್ರಲ್ ಜನರ ಮತದಾರರೇನಿದ್ದಾರೆ, ಜನ ಅನ್ನೋದಕ್ಕಿಂತ ಮತದಾರರೇನಿದ್ದಾರೆ, ಇಲ್ಲ ಅಣ್ಣ ನೀವು ಬರಲೇಬೇಕು, ಚುನಾವಣೆಯನ್ನು ಎದುರಿಸಲೇಬೇಕು ಅನ್ನುವಂತಹ ತುಂಬ ಬೇಡಿಕೆಗಳನ್ನು ಡಾಕ್ಟರ್ ಸಿ ಎಸ್ ರಘುರವರ ಮುಂದಿಡ್ತಾರೆ. ಸ್ಟಾರ್ಟಿಂಗಲ್ಲಿ ಬೇಡ ನಮಗೆಲ್ಲ ಈ ರಾಜಕೀಯ ಏಕೆ ಎನ್ನುವಂತಹ ಡಾಕ್ಟರ್ ಸಿ ಎಸ್ ರಘುರವರು ಆಯಿತು ಎಲ್ಲರೂ ಕೇಳ್ಕೊತಾ ಇದ್ದೀರಾ, ನಿಮ್ಮ ಆಸೆಗೆ ನಾನು ಏನಕ್ಕೂ ಬೇಡ ಅನ್ಲಿ ಅನ್ನುವಂತಹ ಒಂದು ಮನಸ್ಸಿನಿಂದ ಈಗ ಚುನಾವಣೆ ಅಖಾಡಕ್ಕೆ ಧುಮುಕಿದ್ದಾರೆ. ಆದರೆ ಡಾಕ್ಟರ್ ಸಿ ಎಸ್ ರಘುರವರು ಚುನಾವಣೆಗೆ ನಿಂತಿರೋದ್ರಿಂದ ಡಾಕ್ಟರ್ ಸಿ ಎಸ್ ರಘುರವರಿಗೆ ಇನ್ನೂ ಭಯ ಶುರುವಾಗಿರ್ತಕ್ಕಂಥದ್ದು BJP ಅಭ್ಯರ್ಥಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಮತ್ತು BJP ಅಭ್ಯರ್ಥಿ PC ಮೋಹನ್ ರವರಿಗೆ. ಯಾಕೆ ಅಂತಂದರೆ ಇಷ್ಟು ದಿನ PC ಮೋಹನ್ ರವರಿಗೆ ಅಂಥ ಎದುರಾಳಿ ಕ್ಯಾಂಡಿಡೇಟ್ ಯಾರೂ ಇದ್ದಿಲ್ಲ. ಯಾಕೆ ಅಂತಂದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಸರ್ವಜ್ಞನಗರ, ಗಾಂಧಿನಗರ, ರಾಜಾಜಿನಗರ, ಚಾಮರಾಜಪೇಟೆ, ಮಹದೇವಪುರ, ಹೀಗೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿದೆ. ಅದಾದ ಮೇಲೆ ತಮಿಳುಗರ ಮತಗಳು ಹೆಚ್ಚಾಗಿದೆ. ಹೀಗಾಗಿ ಎರಡೂ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದವರ ಜೊತೆ ಡಾಕ್ಟರ್ ಸಿ ಎಸ್ ರಘುರವರು ತುಂಬ ಅತ್ಯುನ್ನತ ಒಡನಾಟವನ್ನು ಹೊಂದಿದ್ದಾರೆ, ತುಂಬ ಅನ್ಯೋನ್ಯವಾಗಿದ್ದಾರೆ, ಎಲ್ಲರ ಒಂದು ನಾಡಿ ಮಿಡಿತವನ್ನು ಅರಿತು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಖಾಡಕ್ಕಿಳಿದಿರೋದು ಎಲ್ಲೋ ಒಂದು ಕಡೆ ನಡುಕ ಹುಟ್ಟಿಸಿದೆ ಅನ್ನುವಂತಹ ಮಾತು
ಬೆಂಗಳೂರು ಸೆಂಟ್ರಲ್ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಮಾತುಗಳು. ಯಾಕೆಂತಂದ್ರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ 19,20,000 ಅಧಿಕ ಮತಗಳಿದೆ. ಆ ಮತಗಳನ್ನ ಸೆಳೆಯುವಂತಹ ಪ್ರಬಲ ಅಭ್ಯರ್ಥಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಸಿ ಎಸ್ ರಘು ಅನ್ನೋದು ರಾಜಕೀಯ ವಲಯದಲ್ಲಿ ಒಂದು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಹಾಗಾಗಿ 2008ರಲ್ಲಿ ಮೊದಲನೇದಾಗಿ ಲೋಕಸಭಾ ಕ್ಷೇತ್ರ ರಚನೆ ಆಗುತ್ತೆ. 2009ರಲ್ಲಿ ಚುನಾವಣೆ ಆಗುತ್ತೆ. PC ಮೋಹನ್ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ, 2ನೇ ಬಾರಿಗೂ ಅವರೇ ಆಯ್ಕೆ ಆಗ್ತಾರೆ, 3ನೇ ಬಾರಿಗೂ ಅವರೇ ಆಯ್ಕೆ ಆಗಿದ್ದಾರೆ. ಆದ್ರೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಅಂತ ಮತದಾರ ಹೇಳ್ತಾ ಇದ್ದಾನೆ. ಈ ಬಾರಿ ಮತದಾರರ ಒಂದು ಸಮೀಕ್ಷೆಗಳು ನಡೆದಂತ ಸಂದರ್ಭದಲ್ಲಿ, ಸರ್ವೆಗಳು ನಡೆದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಒಲವು ಹೊಸ ಮುಖಕ್ಕೆ ಮಣೆ ಹಾಕಿದ್ದಾನೆ ಮತದಾರ. ಅಂದ್ರೆ ನಮ್ಗೆ ಹೊಸ ಅಭ್ಯರ್ಥಿ ಬೇಕು, ಯಾರು ಬಂದ್ರು ಏನು ಮಾಡ್ತಾ ಇಲ್ಲ, ನಮ್ಮ ಸೇವೆ ಮಾಡುವಂತಹ ಜನನಾಯಕ ನಮಗೆ ಬೇಕು ಅನ್ನುವಂತಹ ಒಲವನ್ನ ತೋರಿಸ್ತಾ ಇದ್ದಾರೆ ಮತದಾರ. ಹಾಗಾಗಿ ಈ ಬಾರಿ ಡಾಕ್ಟರ್ ಸಿ ಎಸ್ ರಘುರವರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿರೋದ್ರಿಂದ ಎಲ್ಲಿ ನಮ್ಮ ಸೋಲು ಖಚಿತನಾ, ನಾವು ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡಬೇಕು, ತಂತ್ರ ಯಾವ ರೀತಿ ಎಣಿಬೇಕು, ರಣತಂತ್ರಗಳನ್ನು ಯಾವ ರೀತಿ ರೂಪಿಸಬೇಕು ಅಂತ ನಿನ್ನೆ ರಾತ್ರಿಯಿಂದ ಯಾವಾಗ ಟಿಕೆಟ್ ಅನೌನ್ಸ್ ಆಯಿತೋ ಅವಾಗಿಂದನೂ ಕೂಡ BJP ಅಭ್ಯರ್ಥಿ ಆಗಿರ್ಬೋದು, ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ಬೋದು ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರಂತೆ, ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಎಸ್, ಅಂದ್ರೆ ಒಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನ ಜನರು ಬಯಸ್ತಾ ಇದ್ದಾರೆ. ಅದಕ್ಕೆ ತಕ್ಕನಾಗಿ ಇಂಥ ಒಂದು ನಾಯಕ ಈಗ ಅಖಾಡಕ್ಕೆ ಇಳಿದಿರುವಂತದ್ದು ನಿಜಕ್ಕೂ ಖುಷಿಯ ವಿಚಾರ. ಹಾಗೇನೆ ಜನ ಕೂಡ ಅದೇ ಬದಲಾವಣೆಯನ್ನ ಮೊನ್ನೆ ಬಯಸ್ತಾ ಇದ್ದಾರೆ. ಒಂದೂವರೆ ತಿಂಗಳು ಕೆಳಗಡೆ ಒಂದು ಸ್ಟೋರಿಯನ್ನ ಬ್ರೇಕ್ ಮಾಡ್ತೀವಿ. ನಿರಾಶ್ರಿತರಾಗ್ಬಿಟ್ಟಿದ್ದಾರೆ ಜನ, ಮನೆ ಕಳೆದುಕೊಂಡ್ಬಿಟ್ಟಿದ್ದಾರೆ, ನೋಟಿಸ್ ನೀಡದೆ ಅಧಿಕಾರಿಗಳು ಮನೆಗಳನ್ನ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ, ಏಕಾಏಕಿ ಮನೆಗಳಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಬಟ್ಟೆಗಳನ್ನ ಎಲ್ಲಾ ಕೂಡ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮಳೆ ಬೇರೆ ಏಕಾಏಕಿ ತುಂಬಾ ದೊಡ್ಡ ಮಟ್ಟಕ್ಕೆ ಮಳೆ ಆಗ್ತಾ ಇತ್ತು. ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ಅದನ್ನ ಗಮನಿಸಿದಂತಹ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಸಿ ಎಸ್ ರಘುರವರು ಮಳೆನೂ ಲೆಕ್ಕಿಸದೆ ರಾತ್ರೋರಾತ್ರಿ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಕೂಡಲೇ ವಸತಿ ಸಚಿವರ ಹತ್ರ ಮಾತಾಡ್ತಾರೆ. ವಸತಿ ಸಚಿವರು 3 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವಂತಹ ಭರವಸೆಯನ್ನ ಕೊಡ್ತಾರೆ. 3ನೇ ದಿನದಲ್ಲಿ ಸಭೆಯನ್ನ ಕರೀತಾರೆ. ಮನೆ ಕಳೆದುಕೊಂಡಂತಹ ನಿರಾಶ್ರಿತರಿಗೆ ಸೂರು ಕಲ್ಪಿಸಿ ಕೊಡುವಂತಹ ಭರವಸೆಯನ್ನ ಕೊಡ್ತಾರೆ. ಕೊನೆಗೂ ಸೂರು ನಿರಾಶ್ರಿತರಿಗೆ ಸಿಗುತ್ತೆ. ಅಂತಹ ವ್ಯಕ್ತಿತ್ವವುಳ್ಳಂತವರು ಡಾಕ್ಟರ್ ಸಿ ಎಸ್ ರಘುರವರು. ಇಂಥವರು ನಮಗೆ ಬೇಕು ಅಂತಿದ್ದಾರೆ ಬೆಂಗಳೂರಿನ ಸೆಂಟ್ರಲ್ ಜನತೆ. ಓಕೆ, ಎಸ್, ಫೈನಲ್ ಆಗಿ ಡಾಕ್ಟರ್ ಸಿ ಎಸ್ ರಘು ಅವರು ಅಖಾಡಕ್ಕೆ ಇಳಿದಿರುವಂಥದ್ದು ಒಂದು ಕಡೆ ನೀವು ಹೇಳ್ದಂಗೆ ಬೆಂಗಳೂರು ಸೆಂಟ್ರಲ್ ಜನತೆಗೆ ಖುಷಿಯ ವಿಚಾರ ಅಂತ ಅನ್ಸುತ್ತೆ. ಯಾಕಂದರೆ ನಿಜಕ್ಕೂ ಅಲ್ಲಿಯ ಜನ ಬದಲಾವಣೆಯನ್ನು ಬಯಸ್ತಾ ಇದ್ರು. ಸೊ ಹೀಗಾಗಿ ಈ ಬಾರಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಜನ ಬದಲಾವಣೆಯನ್ನು ಹೇಗೆ ತರ್ತಾರೆ ಅನ್ನೋದನ್ನು ಕೂಡ ನಾವು ಈ ಮುಖಾಂತರ ಕಾದು ನೋಡಬೇಕಾಗುತ್ತೆ.